ಅಂತೂ ಇಂತೂ ಸಿದ್ದರಾಮಯ್ಯ ವಿರುದ್ಧ ಮೂಕಿ ಬಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಜಾತಿ ಗಣತಿಯನ್ನ ವ್ಯವಸ್ಥಿತವಾಗಿ ಸೋರಿಕೆ ಮಾಡಿದ್ಯಾರು? ಸಿಎಂ ಸಾಹೇಬ್ರೆ, ಸೋರಿಕೆ ಬಗ್ಗೆ ತಪ್ಪದೆ ತನಿಖೆಯನ್ನ ಮಾಡಿಸಿ. ಎಸ್, ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ. ವರದಿ ಸೋರಿಕೆಗೆ ನಿಮ್ಮ ಸರ್ಕಾರವೇ ಹೊಣೆ, ಸಂದೇಹವೇ ಇಲ್ಲ ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ಅಂದ್ರೆ ಟ್ವೀಟ್ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂತೂ ಇಂತೂ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಜಾತಿ ಗಣತಿಯನ್ನ ವ್ಯವಸ್ಥಿತವಾಗಿ ಸೋರಿಕೆ ಮಾಡಿದ್ಯಾರು? ಸಿಎಂ ಸಾಹೇಬ್ರೆ, ಸೋರಿಕೆ ಬಗ್ಗೆ ತಪ್ಪದೆ ತನಿಖೆಯನ್ನ ಮಾಡಿಸಿ. ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಟ್ವೀಟ್ ಅನ್ನ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಆ ಒಂದು ಟ್ವೀಟ್ ನ ಮೂಲಕ ಅವರು ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಆ ಟ್ವೀಟ್ ಅಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಶ್ರೀ ಸಿದ್ದರಾಮಯ್ಯ ಅವರೇ, ಈಗ ಉಲ್ಟಾ ಹೊಡ್ತಿದ್ದೀರಿ. ಇದು ಜಾತಿ ಸಮೀಕ್ಷೆ ಅಲ್ಲ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೊಸ ಪಿಪಿ ಊದ್ತಾ ಇದ್ದಾರೆ. ಹಾಗಾದ್ರೆ ಹಾದಿ ಬೀದಿಯಲ್ಲಿ ತೇಲಾಡುತ್ತಿರುವ ಬಿದ್ದು ನರಳಾಡುತ್ತಿರುವಂತಹ ಅಂಕಿ ಅಂಶಗಳು ಏನು? ಸೋರಿಕೆಯಾಗಿರುವ ದತ್ತಾಂಶ ಮತ್ತು ಸಿಎಂ ಅವರು ಹೇಳಿದ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯ ದತ್ತಾಂಶವು ಎರಡು ಒಂದೇನಾ ಅಥವಾ ಅಲ್ಲವಾ? ವರದಿ ಬಹಿರಂಗಕ್ಕೆ ಮೊದಲೇ ವ್ಯವಸ್ಥಿತವಾಗಿ ಸೋರಿಕೆ ಮಾಡಿದ್ಯಾರು? ಅದರ ಹಿಂದಿರುವಂತಹ ಕಳ್ಳ ಕೈ ಯಾವುದು? ಬೀದಿ ಪಾಲಾದ ದತ್ತಾಂಶ ಇಟ್ಟುಕೊಂಡು ಏನು ಮಾಡ್ತೀರಾ? ಸಿಎಂ ಸಾಹೇಬ್ರೆ, ಸೋರಿಕೆ ಬಗ್ಗೆ ತಪ್ಪದೆ ತನಿಖೆ ಮಾಡಿಸಿ. ಅದು ಆಯೋಗದಿಂದ ಸೋರಿಕೆ ಆಯ್ತಾ ಅಥವಾ ಸಂಪುಟದಲ್ಲಿ ಸಚಿವರ ಕೈ ಸೇರಿದ ಮೇಲೆ ಸೋರಿಕೆ ಆಯ್ತಾ ಅಥವಾ ನಿಮ್ಮ ಗ್ಯಾಂಗ್ ಕೈ ಚಳಕವಾ ಅಂತ ಹೇಳಿ ಒಂದಷ್ಟು ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರಿಗೆ ಕೇಳಿದ್ದಾರೆ.